ಹಾಯ್ ಫ್ರೆಂಡ್ಸ್, ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ನಾನು ಕಟೋರಿ ಬ್ಲೌಸ್ ಫುಲ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಇದ್ರದ್ದು ಕಟ್ಟಿಂಗ ನಾನು ಇದು ಬ್ಲೌಸ್ ಅರ್ಜೆಂಟ್ ಇದ್ದಿದ್ದರಿಂದ ಇದ್ರದ್ದು ಕಟ್ಟಿಂಗ್ ಮಾಡಿದ್ದೆ. ಈ ಸದ್ಯಕ್ಕೆ ನಾನು ಇದ್ರದ್ದು ಫುಲ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಅದ. ಇದನ್ನು ನಾನು ಎಲ್ಲನೂ ಫಸ್ಟಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿ ಇಟ್ಟಿದ್ದೀನಿ. ಲೈನಿಂಗ್ ಅಟ್ಯಾಚ್ ಮಾಡಿದ ನಂತರ ನಾವು ಈ ರೀತಿ ಯಾವ್ಯಾವ ಪ್ರೊಸೀಜರ್ ಒಳಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನೋಡಿರಿ. ಮತ್ತು ಕಟೋರಿ ಹೆಂಗೆ ಅಟ್ಯಾಚ್ ಮಾಡಬೇಕು ಅಂಥೇಳಿ ಈ ವಿಡಿಯೋದಾಗ ನಾನು ಎಲ್ಲನೂ ಡಿಟೇಲಾಗಿ ನಿಮ್ಗೆ ಹೇಳ್ಕೊಟ್ಟಿನಿ. ಯಾರು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಾಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಈಗ ನೋಡಿರಿ, ಇಲ್ಲಿ ಕಟೋರಿ ಶೇಪ್ ಏನಿರ್ತೈತಲ್ಲ ಅದನ್ನು ಸೈಡ್ ಪಾರ್ಟು ಮತ್ತು ಕಟೋರಿ ಈ ರೀತಿಯಾಗಿ ನಾವು ಜೋಡಿಸ್ಕೋಬೇಕು. ಜೋಡಿಸ್ಕೊಳ್ಳುವಂಥ ಬಟ್ಟೆ ಮಿನಿಮಮ್ ಎಷ್ಟಿರಬೇಕು ಅಂದ್ರೆ ಅರ್ಧ ಇಂಚಿನಕ್ಕಿಂತ 1 ಪಾಯಿಂಟ್ ಅಷ್ಟೇ ಕಡಿಮೆ ಇರಬೇಕು. ಅದಕ್ಕಿಂತ ಜಾಸ್ತಿನೂ ತೊಗೋಬೇಡ್ರಿ, ಕಡಿಮೆನೂ ತೊಗೋಬೇಡ್ರಿ. ಇಲ್ಲಿ ನಾವು ಡಬಲ್ ಸ್ಟಿಚ್ಚನ್ನು ಹಾಕೋಬೇಕು. ಕಟೋರಿ ಯಾವಾಗಲೂ ಜೋಡಿಸುವಾಗ ನಾವು ಕೆಳಗಿನಿಂದ ಮೇಲೆ ಜೋಡಿಸ್ಕೋಬೇಕು. ಆಮೇಲೆ ಇಲ್ಲಿ ಸೆಂಟ್ರ್ ಪಾಯಿಂಟಿಂದ ತಗೊಂಡು ಇಲ್ಲಿ ಸೈಡ್ ನೋಡಿಕೊಂಡು ಕರೆಕ್ಟಾಗಿ ಅಗಲಿಗೆ 1.5 ಇಂಚ್, ಉದ್ದಿಗೆ 2.5 ಇಂಚ್ ಟಕ್ಸನ್ನು ನಾವು ಹಿಡಿಬೇಕಾಗುತ್ತೆ. ಈ ರೀತಿ ನೋಡಿರಿ ಟಕ್ಸ್ ನಾನು ಮಿಷನ್ ಮೇಲೇ ಅಳತೆ ಮಾಡ್ಕೊಂಡಿದ್ದೀನಿ. ನೋಡಿರಿ, ನಿಮಗೆ ನೇಲ್ ಪಾಲಿಶ್ ಮೇಲೆ ಕಾಣಿಸ್ತದೆ. ಅದನ್ನು ಎಕ್ಸಾಕ್ಟಾಗಿ ನಾನು ಟಕ್ಸ್ ಹಿಡಿದ್ರೆ ಅದು ಕರೆಕ್ಟಾಗಿಯೇ ಬಂದಿರ್ತದೆ. 1.5 ಇಂಚ್ ಅಗಲಿಗೆ 2.5 ಇಂಚ್ ಉದ್ದಿಗೆ ಈ ರೀತಿ ನಾನು ಕಟೋರಿ ಟಕ್ಸ ಹಿಡಿತೀನಿ. ಯಾವಾಗಲೂ ಟೇಪನ್ನು ಹಚ್ಚಿ ನೋಡೋಕ್ಕಾಗಲ್ಲ. ಹಿಂಗೆ ಅದೇನು ಆ ರೀತಿ ಮಾಡ್ಕೋತ ಕೊಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ. ಈಗ ನೋಡ್ರಿ, ನಾನು ಕಟೋರಿ ಎರಡನ್ನೂ ಜೋಡಿಸ್ಕೊಂಡಾಯಿತು, ಟಕ್ಸ್ನು ಹಿಡಿದಿದ್ದಾಯಿತು. ಈಗ ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಇದು ಕ್ರಾಸ್ ಬೆಲ್ಟ್ ಅನ್ನೋದು ಅಟ್ಯಾಚ್ ಮಾಡೋದು. ಕ್ರಾಸ್ ಬೆಲ್ಟಿಗೆ ಬೇಕಿದ್ರೆ ನೀವು ಇನ್ನೂ ಒಂದು ಅಸ್ತ್ರಾದು ಬಟ್ಟೆ ಅಟ್ಯಾಚ್ ಮಾಡ್ಕೊರಿ. ಆದರೆ ನಾನು ಮಾತ್ರ ಇಲ್ಲಿ ಇನ್ನೊಂದು ಬಟ್ಟೆ ಅಟ್ಯಾಚ್ ಮಾಡ್ತಾಯಿಲ್ಲ. ಎಷ್ಟೇ ತಿಳಿದಿದ್ರೂ ಕೂಡ ಅಸ್ತ್ರಕ್ಕೆ ಯಾವಾಗಲೂ ಅಂದರೆ ಮೇನ್ ಫ್ಯಾಬ್ರಿಕ್ಕಿಗೆ ಅಸ್ತ್ರ ಅಟ್ಯಾಚ್ ಮಾಡೋಂಗಿಲ್ಲ. ಹಿಂಭಾಗಕ್ಕಷ್ಟೇ ಒಂದು ಪದರ ಅಷ್ಟೇ ನಾನು ಅಸ್ತ್ರ ಅಟ್ಯಾಚ್ ಮಾಡಿರ್ತೀನಿ. ನೋಡಿರಿ, ಟಕ್ಸ್ ಈ ರೀತಿ ಫೋಲ್ಡ್ ಮಾಡಿ ಅದ್ರ ಮೇಲೆ ನಾವು ಕ್ರಾಸ್ ಬೆಲ್ಟ ಹಚ್ಚೋದಿರ್ತದೆ. ಈ ರೀತಿ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ಕಟೋರಿ ಬ್ಲೌಸ ಸ್ಟಿಚಿಂಗ್ ಮತ್ತು ಕಟಿಂಗ್ ಅದೆಲ್ಲ ತೋರಿಸ್ರಿ ಅಂಥೇಳಿ ನಾನು ಕಮೆಂಟ್ ಹಾಕಿದ್ರಿ. ಇದ್ರ ಸೈಜನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇದ್ರ ಸೈಜ ಮೆನ್ಷನ್ ಮಾಡೀನಿ. ನೋಡಿರಿ ಫ್ರೆಂಡ್ಸ, ಯಾವಾಗಲೂ ಕ್ರಾಸ್ ಬೆಲ್ಟ ಇದೇ ರೀತಿಯಾಗಿ ನೀವು ಅಟ್ಯಾಚ್ ಮಾಡ್ಕೊರಿ. ಫಿನಿಶಿಂಗ್ ನೀಟಾಗಿ ಬರ್ತದೆ. ಈ ರೀತಿಯಾಗಿ ನಾವು ಕ್ರಾಸ್ ಬೆಲ್ಟನ್ನು ಜೋಡಿಸ್ಕೊಂಡು ಆಮೇಲೆ ಇದನ್ನು ನಾವು ಈ ಕಡೆ ಹೊಳ್ಳಿಸಿ ಅಸ್ತ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋಬೇಕು. ಇದಕ್ಕೆ ಪ್ರೆಸ್ಟೀವ್ ಅಂತೀವಿ. ಈ ಕಡೆನೂ ಅದೇ ರೀತಿಯೇ ಸ್ಟಿಚ್ ಮಾಡೋಣ. ನಮ್ಮ ಆಫ್ಲೈನ್ ಆನ್ಲೈನ್ ಕ್ಲಾಸ್ದವ್ರಿಗೂ ಕೂಡ ನಾನು ಇದೇ ರೀತಿಯೇ ಹೇಳ್ಕೊಡ್ತೀನಿ. ಮೆಥಡು ಸೇಮ್ ಇರುತ್ತೆ ಫ್ರೆಂಡ್ಸ್ ಅವರಿಗೆ ನಿಮಗೆ. ಈಗ ನೋಡಿರಿ, ಇಲ್ಲಿ ನಾವು ಈ ರೀತಿ ಬಟ್ಟೆನ ಫೋಲ್ಡಿಂಗ್ ಮಾಡಿಕೊಂಡು ಕ್ರಾಸ್ ಪಟ್ಟಿ ಈ ರೀತಿ ಎರಡು ಜೋಡಿಸ್ಕೊಂಡು ಸ್ಟಿಚ್ ಮಾಡಬೇಕು. ನೀವು ಬಟ್ಟೆನ ಅದ್ರ ಮೇಲೆ ಒಂದೇ ಸ್ಟಿಚ್ ಆದ್ರೆ ಹಾಕ್ರಿ, ಇಲ್ಲಾಂದರೆ ಡಬಲ್ ಸ್ಟಿಚ್ ಹಾಕೋರಿ. ನಾನು ಯಾವಾಗಲೂ ಒಂದೇ ಸ್ಟಿಚ್ ಹಾಕೋದು. ಅಂದರೆ ನಾನು ಸಣ್ಣ ಇಟ್ಟು ಸ್ಟಿಚ್ಚನ್ನು ಟೈಟ್ ಇಟ್ಟು ಸ್ಟಿಚ್ ಮಾಡಿರ್ತೀನಿಲ್ಲ, ಹೀಗಾಗಿ ಬಿಚ್ಚಂಗಿಲ್ಲ. ನಾನು ಸ್ಟಿಚ್ ಮಾಡಿದ ಬ್ಲೌಸ್ಗಳು ಇನ್ನೂವರೆಗೂ ಒಂದು ಸ್ಟಿಚ್ನು ಬಿಚ್ಚಿಲ್ಲ. ಆಮೇಲೆ ಇದೇ ಮೆಥಡ್ ಒಳಗೆ ನೀವು ಬ್ಲೌಸ ಸ್ಟಿಚ್ ಮಾಡಿ ನೋಡಿರಿ, ಖಂಡಿತ ಕರೆಕ್ಟಾಗಿಯೇ ಬಂದಿರ್ತಾವೆ. ತುಂಬ ಜನರು ನನಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಮೆಥಡ್ ಫಾಲೋ ಮಾಡಕತ್ತಿಂದ ನಮ್ಮ ಸ್ಟಿಚಿಂಗ್ ಭಾಳ ಇಂಪ್ರೂವ್ ಆಗೈತ್ರಿ, ಆಮೇಲೆ ಕಸ್ಟಮರ್ ಜಾಸ್ತಿ ಆಗ್ಯಾರ, ಖುಷಿ ಅದ ನಮಗೆ ಅಂತ ಫೋನ್ ಮಾಡಿ ನನಗೆ ಹೇಳ್ತಾರೆ. ನನಗೆ ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ಫೋನ್ ಹಚ್ಚಿದವ್ರಿಗೆ ಗುರ್ತಿರ್ತದೆ ನಾವೇ ಹೇಳಿದ್ದಂತ ಹೇಳಿ. ತುಂಬ ಖುಷಿ ಆಗುತ್ತೆ ನನಗೆ. ಈ ರೀತಿ ಹೇಳ್ತಾರಲ್ಲ, ನನ್ನ ಮೆಥಡ್ ಅವರಿಗೆ ಇಷ್ಟ ಆಗ್ಯದಲ್ಲ, ಚಲೋ ಆಯಿತು, ಒಳ್ಳೇದಾಗಲಿ ಅಂಥೇಳಿ ನನಗೂ ತುಂಬ ಖುಷಿ ಆಗುತ್ತೆ. ಮತ್ತು ನಮ್ಮ ಆನ್ಲೈನ್ ಕ್ಲಾಸ್ದವರಿಗೆ ಇದೇ ಥರನೇ ಮೆಥಡ್ನು ನಾನು ಹೇಳ್ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಬ್ಯಾಚ್ ಅನ್ನೋದು
ನೋಡೋಣ. ಈ ಸೆಕೆಂಡ್ ಬ್ಯಾಚ್ ಮಾಡ್ತಾಯಿದ್ದೀನಿ. ಫಸ್ಟ್ ಬ್ಯಾಚ್ ಆಲ್ರೆಡಿ ರನ್ನಿಂಗ್ ಅದ. ಸೆಕೆಂಡ್ ಬ್ಯಾಚ್ ನೋಡೋಣ. ನನಗೆ ಯಾವಾಗ ಟೈಮ್ ಸಿಗ್ತದೆ ಅವಾಗ ಸೆಕೆಂಡ್ ಬ್ಯಾಚ್ ಮಾಡ್ಬೇಕಂತ ಹೇಳಿ ಮಾಡೀನಿ. ಯೂಟ್ಯೂಬ್ ಒಳಗೂ ಕೂಡ ನಾನು ಅನೌನ್ಸ್ ಮಾಡ್ತೀನಿ ಸೆಕೆಂಡ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಮಾಡೋದು ಅಂಥೇಳಿ. ಯಾರೆಲ್ಲ ಇಷ್ಟ ಆದ ಅವರು ದಯವಿಟ್ಟು ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ನಂಬರ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ. ಡ್ರೆಸ್ ಕೋರ್ಸ್ ಬೇರೆ, ಆಮೇಲೆ ಬ್ಲೌಸ್ ಕೋರ್ಸ್ ಬೇರೆ, ಎಂಬ್ರಾಯ್ಡ್ರಿ ಕೋರ್ಸ್ ಬೇರೆ ಇರುತ್ತೆ. ಎಂಬ್ರಾಯ್ಡ್ರಿ ಬೇಸಿಕ್ ಡಿಸೈನ್ಸು ಯೂಟ್ಯೂಬಿಗೆ ಹಾಕ್ರಿ ಅಂತ ಕೇಳಿರಿ. ಹಾಕ್ತೀನಿ ಫ್ರೆಂಡ್ಸ್. ನನಗೆ ಸ್ವಲ್ಪ ಟೈಮ್ ಇಲ್ಲಾರ್ದಂಗಾಗ ನಾನು ಹಾಕಿಲ್ಲ. ಅವನು ಕೂಡ ನಾನು ಏನೇನು ಬೇಸಿಕ್ ಸ್ಟಿಚಸ್ ಬರ್ತಾವಲ್ಲ ಅವೆಲ್ಲನೂ ಕೂಡ ನಾನು ಎಂಬ್ರಾಯ್ಡ್ರಿದು ವಿಡಿಯೋಸ್ ಮಾಡಿ ಹಾಕ್ತೀನಿ. ಈಗ ಒಂದು ಸ್ವಲ್ಪ ಆನ್ಲೈನ್ ಕ್ಲಾಸ್ ರನ್ನಿಂಗ್ ಇರೋದ್ರಿಂದ ಟೈಮ್ ಸಿಗ್ತಾಯಿಲ್ಲ. ಆಮೇಲೆ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳು ಅದಾವೆ ಹೀಗಾಗಿ ನಾನು ವೇಟ್ ಮಾಡಾಕತ್ತೀನಿ. ಅಂದರೆ ನಮ್ಮ ಕ್ಲಾಸ್ ಆಯಿತು, ನನ್ನ ಕೆಲಸಗಳಾಯಿತು, ಸ್ವಲ್ಪ ಪೆಂಡಿಂಗ್ ಅದಾವು. ಎಲ್ಲನೂ ಕೂಡ ನಾನು ಕ್ಲಿಯರಾಗಿ ಮಾಡಿಕೊಂಡು ಆಮೇಲೆ ಮತ್ತೆ ಯೂಟ್ಯೂಬಿಗೆ 2 ಚಾನಲ್ಗೆ ರೆಗ್ಯುಲರಾಗಿ ವೀಡಿಯೋನ ಹಾಕ್ತೀನಿ. ಇದು ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ ಅದ. ಇನ್ನೊಂದು ಅಂಬಿಕಾ ಡಿ ಫ್ಯಾಷನ್ ಅಂಥೇಳಿ. ಈ ಚಾನಲ್ದೊಳಗೆ ನಾನು ಲಾಗ್ಸ್, ಆಮೇಲೆ ನನ್ನ ಡೈಲಿ ರುಟೀನು ಎಲ್ಲ ಥರದ್ದು ಮಿಕ್ಸ್ ಕಂಟೆಂಟ್ ಇದು. ಆಮೇಲೆ ಇನ್ನೊಂದು ಚಾನಲ್ಲು ಅಂಬಿಕಾ ಡಿ ಫ್ಯಾಷನ್ ಅಂತೇಳಿ ಓನ್ಲಿ ಟೇಲರಿಂಗ್, ಎಂಬ್ರಾಯ್ಡ್ರಿ, ಬ್ಲೌಸ್ಗಳು ಮತ್ತು ಮೋಟಿವೇಶ್ನಲ್ ವೀಡಿಯೋಗಳು ಅಷ್ಟಿರ್ತಾವೆ. ಇದರೊಳಗೂ ಕೂಡ ನಾನು ಮೋಟಿವೇಶ್ನಲ್ ಹಾಕ್ತಾ ಇರ್ತೀನಿ. 2 ಚಾನಲ್ಗಳು ವಾಚ್ ಮಾಡಿರಿ ಫ್ರೆಂಡ್ಸ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನಾವು ಗುಂಡಿಪಟ್ಟಿ ಕಾಜುಪಟ್ಟಿಯಿಂದ ಅಳತೆ ಬ್ಲೌಸ್ ನೋಡಿಕೊಂಡು ಮೇಲ್ಗಡೆ ಒಂದು 2 ಪಾಯಿಂಟ್ನಷ್ಟು ಎಕ್ಸ್ಟ್ರಾ ಬಿಡಬೇಕು, ಅದು ಹೊಲಿಗೆ ಒಳಗೆ ಹೋಗೋದಂತ ಹೇಳಿ. ಇನ್ನೊಂದು ಪಟ್ಟಿನೂ ಕೂಡ ನಾವು ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡಿ ಸೇಪ್ ಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ. ನೆಕ್ ಇಲ್ಲಿ ಬ್ರಾಡಾಗೆ ಕಟ್ ಮಾಡ್ಕೋಬೇಡ್ರಿ, ಸೇಪ್ ಮೇಲೆ ಕಟ್ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಕರೆಕ್ಟಾಗಿ ಬರ್ತದೆ. ಮತ್ತು ನೀವು ಬ್ರಾಡ್ ತೊಗೊಂಡ್ರಿ ಅಂದ್ರೆ ಕೊರಳು ಅಗಲಾಗುತ್ತೆ. ಕೆಲವೊಬ್ಬರಿಗೆ ಡೌಟ್ ಇರ್ತೈತಿ. ಇದರೊಳಗೆಲ್ಲನೂ ನಾನು ಕ್ಲಿಯರ್ ಮಾಡೀನಿ. ಇದನ್ನು ವಿಡಿಯೋ ಮಿಸ್ ಮಾಡಲಾರ್ದೆ ನೋಡಿರಿ. ಕಟೋರಿ ನಾವು ಅಟ್ಯಾಚ್ ಮಾಡೋ ಹೊತ್ನ್ಯಾಗ ಇಷ್ಟು ಎಕ್ಸ್ಟ್ರಾ ಬಂದರೆ ಈ ಥರ ಸೇಪ್ ಮೇಲೆ ನಾವು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದರೆ ಒಬ್ಬರು ಗಾಬರಿ ಆಗಿಬಿಡ್ತೀರಿ, ಇದು ಯಾಕೆ ಹೆಚ್ಚಿಗೆ ಬಂತು ಅಂತೇಳಿ. ಸ್ಟಿಚ್ ಮಾಡೋ ಹೊತ್ನ್ಯಾಗ ಕಟಿಂಗ್ ಒಳಗೆ ಎಕ್ಸ್ಟ್ರಾ ಬಂದಿರ್ತದೆ. ಕಟಿಂಗ್ ಮಾಡುವಾಗ ಎಕ್ಸ್ಟ್ರಾ ಏನು ಬಂದಿರ್ತದಲ್ಲ, ನಾವು ಸ್ಟಿಚಿಂಗ್ ಒಳಗೆ ಕರೆಕ್ಟಾಗಿ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಹಿಂಭಾಗದ ಪಟ್ಟಿಗೆ ಲೇಸ್ ಹಚ್ಚೀನಿ ಕೊರಳಿಗೆ. ಈಗ ಮುಂಭಾಗಕ್ಕೆ ನಾವು ಪೈಪಿಂಗ್ ಮಾಡ್ಕೊಳ್ಳೋಣ. ಪೈಪಿಂಗ್ ಮೆಥಡ್ ಅಂತೂ ನಿಮಗೆ ಗೊತ್ತೇ ಇದೆ ನಾನು ಹೆಂಗೆ ಮಾಡ್ತೀನಿ ಅಂಥೇಳಿ. ನೀವು ಇದೇ ಥರ ಬಿಗಿನರ್ಸ್ ಇದ್ದರೂ ಕೂಡ ಈ ಥರ ನೀವು ಟ್ರೈ ಮಾಡಿ ಆರಾಮ್ಸೆ ನೀವು ಪೈಪಿಂಗ್ ಮಾಡ್ಕೋಬೋದು. ಮತ್ತು ಈ ಥರ ಮೆಥಡ್ ಒಳಗೆ ನೀವು ಪೈಪಿಂಗ್ ಏನು ಮಾಡ್ತಿರಲ್ಲ, ಇದು ಪೈಪಿಂಗ ಹೊಳ್ಳೋದಿಲ್ಲ, ಕರೆಕ್ಟಾಗಿ ಬರ್ತದೆ ಫ್ರೆಂಡ್ಸ್. ಒಟ್ಟ ಪೈಪಿಂಗ್ ಹೊಳ್ಳೋದಿಲ್ಲ ಇದು. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಆಮೇಲೆ ಇನ್ನೊಂದು ರೀಸನ್ ಏನಂತಂದರೆ ಬಟ್ಟೆ ಕರೆಕ್ಟಾಗಿ ಕ್ರಾಸ್ ಇರಬೇಕು. ನೀವು ಬಟ್ಟೆ ಹೆಚ್ಚು ಕಡಿಮೆ ತೊಗೊಂಡ್ರಿ ಅಂತಂದ್ರೂ, ಕ್ರಾಸ್ ಸರಿ ಇದ್ದಿದ್ದಿಲ್ಲ ಅಂತಂದ್ರೂ ಪೈಪಿಂಗ್ ಹೊಳ್ಳೋ ಚಾನ್ಸಸ್ ಇರ್ತಾವೆ. ಮತ್ತು ಪೈಪಿಂಗ ಹೊಳ್ಳಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ ಪೈಪಿಂಗ್ ಜಗ್ಗಿ ತೊಗೋಬೇಡ್ರಿ. ಜಗ್ಗಿ ತೊಗೊಳೋದ್ರಿಂದ ಪೈಪಿಂಗ ಹೊಳ್ಳಿ ಬೀಳ್ತಾವೆ. ಈ ರೀತಿ ನೋಡಿರಿ. ಈಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣಗೆ ನಾವು ಪೈಪಿಂಗನ್ನು ಮಾಡ್ಕೋಬೋದು. ಈ ಥರ ಏನು ನೀವು ಬ್ಲೌಸ್, ಕಟೋರಿ ಬ್ಲೌಸ್ ಏನು ಸ್ಟಿಚ್ ಮಾಡ್ತಿರಲ್ಲ, ಖಂಡಿತ ಫಿನಿಶಿಂಗಾಗಿ ನೀಟಾಗಿ ಬಂದಿರ್ತದೆ. ಕಸ್ಟಮರ್ ಬ್ಲೌಸ್ನು ಕೂಡ ತುಂಬ ನೀಟಾಗಿಯೇ ಬಂದಿರ್ತಾವೆ. ಈ ಥರ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ನಾನು ಎಷ್ಟೇ ಬೇಜಿ ಇದ್ದರೂ ಕೂಡ ನೀವು ಇದನ್ನು ಕಮೆಂಟ್ ಹಾಕಿದ್ರಿ ಕಟೋರಿ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ರಿ ಅಂಥೇಳಿ. ನಿಮಗೋಸ್ಕರ ನಾನು ಎಷ್ಟೇ ಬೇಜಿ ಇದ್ರೂ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ತುಂಬ ಟೈಮ್ ಬೇಕು ಫ್ರೆಂಡ್ಸ್. ಎಡಿಟ್ ಮಾಡಿ, ವಿಡಿಯೋ ಮಾಡಿ, ಅದನ್ನೆಲ್ಲನೂ ನಾವು ಎಡಿಟ್ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿ ತುಂಬಾ ಟೈಮ್ ಬೇಕಾಗುತ್ತೆ. ಇಷ್ಟು ಟೈಮ್ ಒಳಗೆ ನಾವು ಆರಾಮ್ಸೆ ಒಂದು 2-3 ಬ್ಲೌಸ್ ಸ್ಟಿಚ್ ಮಾಡ್ಬೋದು, ಲೈನಿಂಗ್ ಬ್ಲೌಸು. ಆದರೂ ನೀವೆಲ್ಲರೂ ಕಲೀಲಿ ನಿಮಗೋಸ್ಕರ ಅಂತ ಹೇಳಕ್ಷಂದ್ರೆ ನಾನು ಟೈಮ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಳ್ಳಾರ್ದೆ ನೋಡಿರಿ. ನೀವು ನೋಡಿ ಲೈಕ್ ಮಾಡೋದ್ರಿಂದ ನಮಗೂ ಒಂದು ಸ್ವಲ್ಪ ಇಲ್ಲ ನೋಡ್ತಾ ಇದ್ದಾರೆ, ಅವ್ರಿಗೆ ಇಷ್ಟ ಆಗ್ತಾಯಿದೆ, ಲೈಕ್ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೂ ಸ್ವಲ್ಪ ಮೋಟಿವ್ ಸಿಕ್ಕಂಗಾಗಿ ನಾವು ಇನ್ನಷ್ಟು ಹೆಚ್ಚೆಚ್ಚಿನ ವೀಡಿಯೋಗಳು ಹಾಕಕ್ಕೆ ನೀವು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಫ್ರೆಂಡ್ಸ. ದಯವಿಟ್ಟು
ಎಲ್ಲರೂ ನಮ್ಮ ಚಾನಲ್ನ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ನನ್ನ ವಿಡಿಯೋಗಳಿಂದ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂದ್ರೆ, ಒಂದು ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ನೋಡಿರಿ, ಈ ರೀತಿ ಎರಡಕ್ಕೂ ನಾವು ಪೈಪಿಂಗ ಮಾಡ್ಕೋಬೇಕು. ಇಲ್ಲ ಪೈಪಿಂಗ್ ಬೇಡ ನಮ್ಗೆ, ನಾವು ಕೈ ಹೊಲಿಗೆ ಮಾಡ್ತೀವಿ ಅಂದರೂ ಮಾಡ್ಬೋದು, ಮತ್ತು ಥ್ರೆಡ್ ಪೈಪಿಂಗ್ ಕೊಡ್ತೀವಿ ಅಂತಂದ್ರೂ ಅದನ್ನು ಕೂಡ ನೀವು ಮಾಡ್ಬೋದು. ಅಂದರೆ ಕಾಂಟ್ರಾಸ್ಟ್ ಕಲರ್ ಒಳಗೂ ಕೂಡ ನೀವು ಪೈಪಿಂಗ್ ಮಾಡಿದ್ರಿ ಅಂದರೆ ಚೆನ್ನಾಗಿ ಕಾಣಿಸುತ್ತಾ ಇತ್ತು. ಇದು ಸಾರಿ ಒಳಗಿಂದು ಪತ್ಲಾ ಅಂತೀವಲ್ಲ ನಾವು, ಅಂಥ ಸಾರಿ ಒಳಗಿಂದು ಬ್ಲೌಸ್ ಇತ್ತು. ಬರೀ ಸ್ಕ್ವೇರ್ ನೆಕ್ಕಿಟ್ಟು ನಾನು ಲೇಸ್ ಹಚ್ಚಿ ಸ್ಟಿಚ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಇವರು 10 ವರ್ಷದಿಂದ ನನ್ನ ಹತ್ರನೇ ಬ್ಲೌಸ್ ಸ್ಟಿಚಿಂಗ್ ಕೊಡ್ತಾರೆ. 10 ವರ್ಷ ಇನ್ನೂ ಜಾಸ್ತಿನೇ ಆಯಿತು ಫ್ರೆಂಡ್ಸ. ಒಮ್ಮಲಿಗೆ ಅವರು 4,000 5,000 ಈ ಥರ ಬಿಲ್ ಮಾಡಿಸ್ತಾರೆ. ಒಮ್ಮಲಿಗೆ ಬಟ್ಟೆ ಕೊಟ್ಟಿರ್ತಾರೆ. ಅವರ ರಿಲೇಷನ್ದ ಜನ ಕೂಡ ನನ್ನ ಹತ್ರನೇ ಹಾಕಿರ್ತಾರೆ ಫ್ರೆಂಡ್ಸ್. ಅಷ್ಟು ಒಂದು 10-15 ವರ್ಷದಿಂದ ಅವರಿಲ್ಲೇ ಸ್ಟಿಚ್ ಮಾಡಿಸ್ತಾ ಇದ್ದಾರೆ. ನೋಡಿರಿ, ಈ ರೀತಿ ಎರಡು ನಾವು ಕಟೋರಿ ಪೀಸ್ನು ಈ ರೀತಿ ಬಂತು ನೋಡಿರಿ. ಈ ರೀತಿ ನಾವು ನೋಡಿದಾಗ, ಕಟೋರಿ ಇಟ್ಟು ನೋಡಿದಾಗ ಟಕ್ಸ್ ಮತ್ತು ರೌಂಡ್ ಶೇಪು ಈ ರೀತಿ ಬರಬೇಕು. ಕಟೋರಿ ಬ್ಲೌಸು ನೋಡ್ಲಿಕ್ಕೆ ಈಜಿ ಅನ್ನಿಸ್ತದೆ ಫ್ರೆಂಡ್ಸ, ಆದರೆ ಟಕ್ಸ್ ಹಿಡಿಯೋದು ತುಂಬಾ ಅವರು ಸ್ಟಿಚ್ ಮಾಡುವಾಗಲೇ ಗೊತ್ತಾಗೋದು ಟಫ್ ಐತೆ ಅನ್ನೋದು. ಯಾಕಂದರೆ ನಮ್ಮ ಕ್ಲಾಸ್ನವರು ಸಾದಾದ್ಕಿಂತ ಕಟೋರಿ ಬ್ಲೌಸೇ ಈಜಿ ಅದ ರೀ ಮೇಡಮ್ ಅಂತಂತಿದ್ರು. ಆದ್ರೆ ಅವ್ರೀಗ ಕಟೋರಿ ಬ್ಲೌಸ್ ಏನು ಸ್ಟಿಚ್ ಮಾಡ್ತಾರಲ್ಲ ಆಫ್ಲೈನ್ ಕ್ಲಾಸ್ದವರು, ಟಕ್ಸ್ ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ ಅವರಿಗೆ. ಈಗ ಗೊತ್ತಾಗ್ಯದ ಅವರಿಗೆ, ಇಲ್ಲ ಕಟೋರಿ ಬ್ಲೌಸ್ ಟಫ್ ಅದ ರೀ ಮೇಡಮ್ ಅಂತಾರೆ. ಅದಕ್ಕೆ ಟಕ್ಸ್ ಏನು ಹಿಡಿತೀರಲ್ಲ ನೀವು, ಅದು ಮೇನ್. ಆ ಕಡೆ ಈ ಕಡೆ ಹೊಳಬಾರ್ದು, ಕರೆಕ್ಟ್ ಸ್ಟ್ರೈಟ್ ಬರಬೇಕು. ಆಮೇಲೆ ಟಕ್ಸ್ ಏನು ಫೋಲ್ಡಿಂಗ್ ಮಾಡ್ತೀವಲ್ಲ ಅದು ನೀಟಾಗಿ ಬರಬೇಕು. ಈ ರೀತಿ ಎಲ್ಲನೂ ಟಿಪ್ಸ್ಗಳು ಇರ್ತಾವೆ. ನನ್ನ ವಿಡಿಯೋದಾಗ ನಿಮ್ಗೆ ತುಂಬಾ ಟಿಪ್ಸ್ ಇರ್ತಾವೆ ಫ್ರೆಂಡ್ಸ್. ಯಾಕಂದ್ರೆ ಟಿಪ್ಸ್ ಜಾಸ್ತಿ ನಾನು ಸ್ಟಿಚ್ ಮಾಡೋದ್ರೊಳಗೆ ನಿಮ್ಗೆ ಹೆಂಗೆ ನಾನು ಸ್ಟಿಚ್ ಮಾಡ್ತೀನಿಲ್ಲ ಹಂಗೆ ನಿಮಗೆಲ್ಲನೂ ಟಿಪ್ಸ್ ಹೇಳ್ತಾ ಇರ್ತೀನಿ ನಾನು. ಅದನ್ನು ನೀವು ನೋಟ್ಸ್ ಮಾಡಿ ಕೂಡ ಇಟ್ಕೋಬೋದು. ಮೊನ್ನೆ ಒಬ್ಬರು ನನ್ನ ವ್ಯೂವರ್ಸು ಯೂಟ್ಯೂಬ್ ನೋಡ್ತಾರವರು, ನಾನು ಕಟೋರಿ ಬ್ಲೌಸ್ ಚಾರ್ಟ್ ಕೊಟ್ಟಿದ್ದೆ ಅಂಬಿಕಾ ಡಿ ಫ್ಯಾಷನ್ ಚಾನಲ್ ಒಳಗೆ. ಅವರು ಇಷ್ಟು ನೀಟಾಗಿ ಚಾರ್ಟ್ ಮಾಡಿಕೊಂಡು ನನಗೆ ವಾಟ್ಸಪ್ಪಿಗೆ ಶೇರ್ ಮಾಡಿದರು. ಅವರು ನನಗೆ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಅಷ್ಟು ಇನ್ನೂ ಅವ್ರ ಕ್ಲಾಸಿಗೆ ಜಾಯ್ನ್ ಆಗಿಲ್ಲ, ಯೂಟ್ಯೂಬ್ ನೋಡಿಕೊಂಡೇ ಅವರು ಅಷ್ಟು ನೀಟಾಗಿ ಚಾರ್ಟ್ ಮಾಡಿ ಮತ್ತು ಟ್ರೈನು ಮಾಡಿ ನೋಡಾರಂತ. ತುಂಬ ನೀಟಾಗಿಯೇ ಬಂದಾವಂಥವ್ರಿಗೆ ಬ್ಲೌಸ್ಗಳು. ಅದಕ್ಕೆ ಈ ರೀತಿ ಎಲ್ಲರೂ ಹೇಳ್ತಾ ಇರ್ತಾರೆ, ತುಂಬ ಖುಷಿ ಆಗುತ್ತೆ. ಆಮೇಲೆ ಬ್ಲೌಸ್ಗಳ್ನು ಸ್ಟಿಚ್ ಮಾಡಿ ವಾಟ್ಸಪ್ಪಿಗೆ ಅದು ಹಾಕಿರ್ತಾರೆ, ನಾನು ನೋಡಿ ಕರಪ್ಷನ್ ಅದು ಮಾಡಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಈಗ ನೋಡಿರಿ, ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡೋಣ. ಶೋಲ್ಡ್ರ್ ಅದೆಲ್ಲ ಜಾಯಿಂಟ್ ಮಾಡಿಂದ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಸ್ಲೀವ್ಸ್ನು ಕೂಡ ನಾವು ಕರೆಕ್ಟಾಗಿ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಕಡಿಮೆನೂ ತೊಗೋಬೇಡ್ರಿ, ಹೆಚ್ಚಿನೂ ತೊಗೋಬೇಡ್ರಿ. ಅರ್ಧ ಇಂಚಿಗೆ ನೀವು ಸ್ಟಿಚ್ ಮಾಡಿರಿ. ಆಮೇಲೆ ನಾಚ್ ಅನ್ನೋದು ಶೋಲ್ಡ್ರ್ ಜಾಯಿಂಟ್ ಏನು ಮಾಡಿರ್ತೀವಲ್ಲ ಅಲ್ಲಿಗೆ ಬರಬೇಕು, ಅದು ಕರೆಕ್ಟು. ಸೈಡ್ ಹೆಚ್ಚು ಕಮ್ಮಿ ಬಂದರೆ ನಡೆಯುತ್ತೆ, ಅದು ಸೈಡ್ ಫಿಟ್ಟಿಂಗ್ ಮಾಡೋ ಹೊತ್ನ್ಯಾಗ ಹೋಗ್ತದೆ ಫ್ರೆಂಡ್ಸ್. ಡಬಲ್ ಸ್ಟಿಚ್ ಹಾಕೋರು ಯಾವಾಗಲೂ ಸ್ಲೀವ್ಜಿಗೆ. ನೋಡಿರಿ, ಈ ರೀತಿ ಎಲ್ಲಿ ಬಟ್ಟೆ ಸಿಗಲಾರ್ದಂಗೆ ನೀಟಾಗಿ ತೋಳ ಸ್ಟಿಚ್ ಮಾಡಿರಿ. ಈ ಕಡೆನೂ ನೋಡಿಕೊಂಡು ಸ್ವಲ್ಪ ಹೆಚ್ಚಿಗೆ ಬಂದ್ರೂ ಪರವಾಗಿಲ್ಲ. ಸೆಂಟ್ರ್ ಏನಂದ್ರೆ ನಾಚ್ ಹಾಕಿರ್ತೀವಲ್ಲ ಶೋಲ್ಡ್ರಕ್ಕೆ ಬರಬೇಕು, ಶೋಲ್ಡ್ರ್ ಜಾಯಿಂಟ್ ಮಾಡ್ದಲ್ಲೇ ಬರಬೇಕು. ನಾನು ಬಿಜಿ ಇರೋದ್ರಿಂದ ಒಂದು ಸ್ವಲ್ಪ ವಿಡಿಯೋ ಹಾಕೋಕ್ಕಾಗ್ತಾಯಿಲ್ಲ. ಟೈಮ್ ಮಾಡಿಕೊಂಡು ನಿಮಗೋಸ್ಕರ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ. ಫ್ರಂಟು ನಾರ್ಮಲ್ಲು, ಬ್ಯಾಕ್ ಬೋಟ್ ನೆಕ್ ಸ್ಟಿಚಿಂಗ್ ಹಾಕಿರಿ, ಕಟಿಂಗ್ ಮತ್ತು ಸ್ಟಿಚಿಂಗ್ ಹಾಕಿರಿ ಅಂತ ನನ್ನ ವ್ಯೂವರ್ಸ್ ಒಬ್ಬರು ಕೇಳ್ಯಾರ. ಅದನ್ನು ಕೂಡ ನಾನು ಒಂದು ಸದ್ಯದಲ್ಲೇ ವಿಡಿಯೋ ಮಾಡಿ ಹಾಕ್ತೀನಿ.
ಆಮೇಲೆ ಸೈಡ್ ಫಿಟ್ಟಿಂಗ್ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ಈ ಮೆಥಡೇನು ನಾವು ಫಾಲೋ ಮಾಡ್ತೀವಲ್ಲ, ಇಲ್ಲಿ ಫ್ರಂಟ್ ಗ್ಯಾಪ್ ಅನ್ನೋದು ಬರೋಂಗಿಲ್ಲ. ಸೊಂಟದ ಅಳತೆ ಎಷ್ಟಲ್ಲ ಅಷ್ಟು ತೊಗೊಂಡು ಎರಡೂ ಕಡೆ ನಾವು ಫ್ರಂಟ ಬ್ಯಾಕ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ರೌಂಡ್ ಎಷ್ಟದ ಅಷ್ಟನ್ನು ಕೂಡ ಮಾರ್ಕ್ ಮಾಡಿಕೊಂಡು ನೋಡಿರಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಆರ್ಮೋಲ್ ರೌಂಡ್ ಕೂಡ ನೋಡ್ಕೋಬೇಕಾಗುತ್ತೆ ನಾವು. ಬ್ಲೌಸ್ ನಾನು ಉಲ್ಟಾ ಹಿಡಿದೀನಿ ಫ್ರೆಂಡ್ಸ, ನೋಡಿರಿ ಈ ರೀತಿ. ಸೈಡ್ ಫಿಟ್ಟಿಂಗ್ ಮಾಡಿಕೊಂಡು ಇನ್ನೂ ಎಕ್ಸ್ಟ್ರಾ ದಂಡಿಗೆ ಒಂದು ಹೊಲಿಗೆ ಹಾಕಿ ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಬಂದಿರುತ್ತಲ್ಲ ಅದನ್ನು ನಾವು ಕಟ್ ಮಾಡ್ಕೋಬೇಕು. ಲಾಸ್ಟಿಗೆ ನಾನು ಓವರ್ಲಾಕ್ ಮಾಡ್ತೀನಿ. ಈ ಕಡೆನೂ ಸೇಮ್ ಮೆಥಡ್ ಒಳಗೆ ನಾವು ಸೈಡ್ ಫಿಟ್ಟಿಂಗನ್ನು ಮಾಡೋಣ. ನಿಮ್ಗೆ ಯಾವ ಥರ ವಿಡಿಯೋ ಬೇಕನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಕೇಳ್ರಿ. ನಾನು ಅದೇ ಥರ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸು. ಆದರೆ ಸ್ವಲ್ಪ ಕೆಲಸಗಳು ಇರೋದ್ರಿಂದ ನಾನು ಈ ಸದ್ಯಕ್ಕೆ ಏನು ಹಾಕೋದಾಗಲ್ಲ. ಆದರೆ ಒಟ್ಟಿನಲ್ಲಿ ಹಾಕ್ತೀನಿ, ವಿಡಿಯೋಗಳನ್ನ ಹಾಕ್ತೀನಿ. ನನಗೆ ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗೆಲ್ಲನೂ ಕೂಡ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದು ನಿಮ್ಗೆ ಯೂಸ್ ಆಗುವಂಥದ್ದೇ. ನಾನು ಇಲ್ಲಿ ಸೈಡಿಗೆ 4 ಸ್ಟಿಚಸನ್ನು ಹಾಕ್ತಾಯಿದ್ದೀನಿ. 3 ಹಾಕ್ತೀವಿ ಆ್ಯಕ್ಚುಲಿ, ಆದರೆ ಒಂದು ಹೊಲಿಗೆ ನಾನು ಎಕ್ಸ್ಟ್ರಾ ಹಾಕ್ತಾಯಿದ್ದೆ. 3-4 ಹಾಕಿದರೆ ನಡೀತದೆ. ಜಾಸ್ತಿ ಅಡ್ಡ ತಿಡ್ಡಿ ಹಾಕಬಾರ್ದು, ಕರೆಕ್ಟಾಗಿ ಸ್ಟ್ರೈಟಾಗಿಯೇ ಸ್ಟಿಚಸ್ಗಳು ಬರಬೇಕು. ಈ ರೀತಿಯಾಗಿ ಸೈಡ್ ಫಿಟ್ಟಿಂಗನ್ನು ಮಾಡೋದನ್ನು ನಾವು ಕಲಿಬೇಕು. ನೋಡಿರಿ, ಇದು ಸೈಡ್ ಫಿಟ್ಟಿಂಗ್ ಮಾಡಿದ್ದಾಯಿತು. ಇದಕ್ಕೆ ನಾವು ಕಸಿ ಹಚ್ತಾ ಇದ್ದೀನಿ, ಯಾಕಂದರೆ ಇದರೊಳಗೆ ನನಗೆ ಬಟ್ಟೆ ಸಿಗಲಿಲ್ಲ ಫ್ರೆಂಡ್ಸ್, ಬ್ಲೌಸ್ ಪೀಸಿನೊಳಗೆ. ಅದಕ್ಕಂತೇಳಿ ನಾನು ರೆಡಿಮೇಡ್ ಕಸಿನ ಹಚ್ತಾ ಇದ್ದೀನಿ. ಅವರು ಕಸಿ ಬೇಕಂತಂದರು, ಅದಕ್ಕಂಥೇಳಿ. ಇಲ್ಲೇನದ ನಾನು ಬ್ಲೌಸ್ ಪೀಸ್ನೊಳಗೆ ಉಳಿದಂಥ ಬಟ್ಟೆಲೆ ಬೆಲ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ನೋಡಿ, ಈಗ ಬ್ಲೌಸ್ ಫುಲ್ ಫಿನಿಶಿಂಗ್ ಆಯಿತು. ಇದಕ್ಕೆ ನಾನು ಹುಕ್ಕದು ಹಚ್ಚಿ ಐರನ್ ಮಾಡಿ ಓರ್ಲಕ್ಕೆ ಹಾಕಿದರೆ ಇದ್ರ ಕೆಲಸ ಮುಗೀತು. ಓಕೆ ಫ್ರೆಂಡ್ಸ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.